ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದು 11:45. ನಾನೀಗ ಮಗಳಿಗೆ ಏನಾದರೂ ಮಾಡುವ ಅಂತ ಕಿಚನಿಗೆ ಹೋಗ್ತಾ ಇದ್ದೀನಿ. ಬನ್ನಿ. ಶೂಟಿಂಗ್ ಮಾಡುವ ಅಂದರೆ ಸ್ಟ್ಯಾಂಡ್ ಹಿಡ್ಕೊಂಡು ಎಳಿತಾ ಇದ್ದಾಳೆ. ಹೆಂಗೆ ಮಾಡಲಿ ಶೂಟಿಂಗ್ ನಾನು? ಬಾಬು ಅಮ್ಮ ಇಂಚ ಶೂಟಿಂಗ್ ಮಲ್ಪುನು, ಅಮ್ಮ ಇಂಚ ಶೂಟಿಂಗ್ ಮಲ್ಪುನು ಇರು ನಿನ್ನ ಸ್ಟ್ಯಾಂಡ್ ನೋಯ್ತಾರಂಡ. ಹಾಂ ದಾದಿ ನೋಡಿ, ಮಿತ್ತು ನನ್ನ ಗೀಝರ್ ಫಿಕ್ಸ್ ಮಾಡಲಿಕ್ಕೆ ಅಂತ ಬಾತ್ರೂಮಿಗೆ ಹೋಗ್ತಾ ಇದ್ದಾರೆ. ಸೊ ನಾವು ಆ್ಯಕ್ಚುಲಿ ಈ ರೂಮಿಗೆ ಶಿಫ್ಟ್ ಆಗಿದ್ವಿ, ಕೆಳಗಡೆ ರೂಮಿಗೆ. ಯಾಕಂದರೆ ನಾನು ಮತ್ತು ಮಗಳು ನೆಲದಲ್ಲಿ ಮಲ್ಕೊಳ್ಳೋದು, ಮಂಚದಲ್ಲಿ ಬೇಡ ಅಂತ ರಿಸ್ಕ್ ಅಂತ ಹೇಳಿಬಿಟ್ಟು ಕೆಳಗಡೆ ಮಲ್ಕೊಳ್ಳೋದು ಅಂತ. ಸೊ ಕೆಳಗಡೆ ರೂಮಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಇವತ್ತು ಇದರಲ್ಲಿ ಗೀಝರ್ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಮಿಥುನ್ ಗೀಝರ್ ಫಿಕ್ಸ್ ಮಾಡ್ತಾ ಇದ್ದಾನೆ. ಇವತ್ತು ಮಿಥುನೇ ಪ್ಲಂಬರ್ ಅಲ್ವಾ ಗೀಝರ್ ಫಿಕ್ಸ್ ಮಾಡೋದು, ಅಥವಾ ಎಲೆಕ್ಟ್ರಿಷಿಯನಾ? ಇಬ್ಬರು ಮಾಡ್ತಾರೆ. ಹಾಂ, ಸೊ ಇವತ್ತು ಎಲೆಕ್ಟ್ರಿಷಿಯನ್ ಕಮ್ ಪ್ಲಂಬರ್ ಮೈ ಹಸ್ಬೆಂಡ್. ಸೊ ಗೀಝರ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಯೂಶ್ವಲಿ ನಾವು ತಣ್ಣೀರೇ ಸ್ನಾನ ಮಾಡೋದು, ಬಟ್ ಕೆಲವೊಂದು ಸತಿ ಮಳೆ ಬರಬೇಕಾದ್ರೆ ಬೇಕಾಗುತ್ತಲ್ಲ, ತುಂಬ ಚಳಿ ಆಗ್ತಾ ಇರುತ್ತೆ ನನ್ನ ಮಗಳಿಗೆ ತಣ್ಣೀರೇ ಸ್ನಾನ ಮಾಡಿಸೋದು. ಬಟ್ ಯಾಕಂದರೆ ಈಗ ನೀರು ಬಿಸಿ ಇರುತ್ತೆ ಅಲ್ವಾ ಆಲ್ಮೋಸ್ಟು. ಬಟ್ ಮಳೆ ಎಲ್ಲ ಬಂದಾಗ ನೀರು ತುಂಬ ಚಳಿ ಓದುತ್ತಲ್ಲ, ಆಗ ಬಿಸಿನೀರು ಯೂಸ್ ಮಾಡ್ತೀವಿ, ಗೀಝರ್ ಯೂಸ್ ಮಾಡ್ತೀವಿ. ಆಯಿತಾ, ಇನ್ನು ಟೈಮ್ ಇದೆಯಾ? ನಮಗೆ ಇವತ್ತು ಮಧ್ಯಾಹ್ನಕ್ಕೆ ಗಂಜಿ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಕ್ಯಾಬೇಜ್ ಪಲ್ಯ ಅಷ್ಟೇ. ಗಂಜಿ ಮತ್ತು ಉಪ್ಪಿನಕಾಯಿ. ಸೊ ನನಗೆ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ನಾನು ಅದರದ್ದು ಕಹಿ ಎಲ್ಲ ಏನೂ ತೆಗಿಯಲ್ಲ, ಬೆಲ್ಲನೂ ಹಾಕಲ್ಲ, ಬಟ್ ಈ ಥರ ನೀರು ಹಾಕಲ್ಲ, ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋದು ನೀಟಾಗಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಮತ್ತೆ ನಮಗೆ ಬೇಕಾಗಿರೋ ಮಸಾಲೆ ಎಲ್ಲ ಹಾಕೋದು, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಹುಣಸೆ ಹುಳಿ ಈ ಥರ ಎಲ್ಲ ಹಾಕೋದು, ಮತ್ತು ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್, ಈ ಥರ ಏನು ಮಸಾಲ ಬೇಕೋ ಅದನ್ನು ಹಾಕೋದು ಅಷ್ಟೇ. ನನ್ನ ಮಗಳು ಆ ಕಡೆಯಿಂದ ಓ ಅಂತ ಹೇಳ್ತಾ ಇದ್ದಾಳೆ, ಯಾಕಂದರೆ ಕಿಚನಿಗೆ ಬರೋಕ್ಕಾಗಲ್ಲ, ಅವಳಿಗೆ ಗೇಟ್ ಹಾಕಿದ್ದೀವಿ. ಬೆಳಿಗ್ಗೆ ಮಗಳಿಗೆ ನಾನು ಗೋಧಿ ದೋಸೆ ಕೊಟ್ಟಿದ್ದೆ. ನಾವು ಗೋಧಿ ದೋಸೆ ತಿಂತೀವಿ, ಅದರಲ್ಲೇ ಚೂರು ಕೊಟ್ಟಿದ್ದೆ ನಾನು. ಸೊ ಆಮೇಲೆ ಏನೂ ಕೊಟ್ಟಿಲ್ಲ. ಈಗ ನಾನು ಒಂಚೂರು ಬಾದಾಮನ್ನ ಕಲ್ಲಲ್ಲಿ ಅರೆದ್ಬಿಟ್ಟು ಅದನ್ನು ಕೊಡ್ತಾ ಇದ್ದೀನಿ. ನಾನು ಬಾದಾಮನ್ನು ನೆನೆ ಹಾಕಿ ತಿಂತೀನಿ ಡೈಲಿ. ನೈಟು ಸೋಪ್ ಮಾಡಿ ಬೆಳಿಗ್ಗೆದು ತಿಂತೀನಿ. ಸೊ ಅದರಲ್ಲಿ ಒಂದು ಒಳಗೆ ಸಪ್ರೇಟಾಗಿ ಎತ್ತಿಡ್ತೀನಿ. ಸೊ ಅದನ್ನು ಅರೆದ್ಬಿಟ್ಟು ಒಳಗೆ ತಿನ್ನಿಸ್ತೀನಿ. ಈ ಕಲ್ಲು ಅದಕ್ಕಂತಲೇ ತಂದಿರೋದು ನಾನು ಆ್ಯಕ್ಚುಲಿ. ಇದು ನೋಡಿ, ಈ ಥರ ಇದೆ ಕಲ್ಲು. ಸೊ ಗಂಧ ಹರಿಯೋದು ಮತ್ತು ಏನಾದರೂ ಆ ಥರ ಎಲ್ಲ ಮಾಡೋದಂದರೆ ಇದರಲ್ಲೇ ಯೂಸ್ ಮಾಡ್ತೀನಿ. ಸೊ ಇದನ್ನು ಒಳಗೆ ಇದರಲ್ಲೇ ಅರ್ದು ಕೊಡ್ತೀನಿ. ಸೊ ನೀಟಾಗಿ ಅರಿಬೇಕು ಈ ಥರ. ಆಗ ನೋಡಿ ಪೇಸ್ಟ್ ಥರ ಬರುತ್ತಲ್ಲ, ಅದನ್ನೇ ಅವಳಿಗೆ ತಿನ್ನಿಸೋದು. ಸ್ಟಾರ್ಟಿಂಗ್ ತಿಂತಾ ಇರಲಿಲ್ಲ, ಇಷ್ಟ ಆಗ್ತಿರಲಿಲ್ಲ, ಹಂಗೆ ಉಳ್ತಾ ಇದ್ಲು. ಈಗ ಏನಾದರೂ ಒಂದು ಈ ಥರ ತಿಂತಾಳ ಅಂತ ಟ್ರೈ ಮಾಡ್ತಾ ಇರೋದು. ಯಾಕಂದರೆ ಅವಳು ಸಾಲಿಡ್ನ ಇಷ್ಟಪಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಏನಾದರೂ ಈ ಥರ ಏನಾದರೂ ಚೂರು ಹೆಲ್ದಿಯಾಗಿ ಹೊಟ್ಟೆಗೆ ಹೋಗಲಿ ಅಂತ. ಬಾಬಾ ಟೇಸ್ಟ್ ಉಂಡೆ? ಬಾಬಾ ಟೇಸ್ಟ್ ಉಂಡೆ? ನೈಸ್, ಟೇಸ್ಟಿ, ಯು ಲೈಕ್ ಇಟ್? ಯಾ, ಯು ಲೈಕ್ ಇಟ್ ಬಾಬಾ? ಆಮಂಪ್ಲೆ. Good girl. Clap for no entry. Amanpi. Good girl. Yummy ate. Tasty. Huh? Daddy. Hi Daddy. Ammala hata malpora ide. ಕಿಚನ್ಗೆ ಎಂಟ್ರಿ ಇಜ್ಜತೆ ಇರೇಗೆ. ನೋ ಎಂಟ್ರಿ ಫಾರ್ ಕಿಚನ್ ಬಾಬಾ, ನೋ ಎಂಟ್ರಿ ಫಾರ್ ಕಿಚನ್ ಬಂಗಾರಿ. ನೋ. ಓ ಸಾರಿ ಬಾಬಾ. ಅಮ್ಮ ಬಪ್ಪೇರು ಓಕೆನಾ? ವೆಯ್ಟ್ ಅಮ್ಮ ಚೂರು ಅಡುಗೆ ಮಲ್ತಂದುಲ್ಲೇರ, ಪಕ್ಕ ಮಲ್ತದ ಬಪ್ಪೆ ಓಕೆನಾ? ನೋ ಬಾಬಾ ಬುಲ್ಪೇರು ಇಜ್ಜಿಶೋನ. ಆಂಟಿ ಒಲಿರು ಪೋಲಿ ಆಂಟಿ ನೆಪ್ಲೆ. ಆಂಟಿ ಓಲರ್ ಇರ ದಾದಮಂತಂದುಲ್ಲರನ್ನು ಕೇಳಿ ನೆಪ್ಪೋದು ಕೇಳಿ.
ಬಾಬು ವೆಯ್ಟ್, ಪಕ್ಕ ಕಜಿಪ್ ಮಲ್ದು ಬರ್ಪೆ, ಓಕೆನಾ? ಪಕ್ಕ ಕಜಿಪ್ ಮಲ್ದು ಬಪ್ಪೆ ಅಂದು ಬಾಬು. ಯಶ್ ಬಾಬಾ ದೋಸೆ ತಿಂಪಾರ ಚೂರು, ದೋಸೆ ತಿಂಪಾರ? 1 piece, ಸ್ಮಾಲ್ ಪೀಸ್ ತಿನ್ಲೆ. ಮಂಪ್ಲೆ 1 bite, only 1. ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಅಮ್ಮಲ್ಲ ತಿಂಪೇರ ಇಂದೇ ಅಮ್ಮ. ಯಮ್ಮಿ. ಯಮ್ಮಿ. ಇಷ್ಟ ಅಂಡೆ ಇರೇಗ, ಇಷ್ಟ ಅಂಡ ಇಂದೆ ಮನ್ಪಿ ಚೂರು ಚೂರು. ಗುಡ್ ಗರ್ಲ್. ಮನ್ಪಿ ಕ್ಲಾಪ್ ಆಡ್ಲೆ, ಕ್ಲಾಪ್ ಆಡ್ಲೆ ಬಾಬಾ. ಜಾಸ್ತಿ ಹಾಕಲ್ಲ ಮಕ್ಕಳಿಗೆ. ನಾವು ಜಾಸ್ತಿ ಉಪ್ಪು ಹಾಕಲ್ಲ ದೋಸೆಗೆಲ್ಲ, ಯಾಕಂದರೆ ಮಕ್ಕಳಿಗೆ ಹೇಳ್ತಾರಲ್ಲ ಜಾಸ್ತಿ ಉಪ್ಪೆಲ್ಲ ಕೊಡಬಾರ್ದು, ಅವರಿಗೆ ಸಪ್ರೇಟ್ ಫುಡ್ ಕೊಡಬೇಕು ಅಂತೆಲ್ಲ ಹೇಳ್ತಾರೆ ಒಂದು 2 years ತನಕ. ಬಟ್ ಇವಳು ಸಪ್ರೇಟ್ ಫುಡ್ ಅಂತ ಕೊಟ್ಟರೆ ಅವಳು ತಿನ್ನೋದೇ ಇಲ್ಲ. ನಾವೇನಾದರೂ ತಿಂತಿದ್ರೆ ನಮ್ಮ ಪ್ಲೇಟಿಂದ ಚೂರು ಕೊಡು ಅಂತ ಅವಳು ಬರ್ತಾಳೆ ಇಂಟ್ರೆಸ್ಟ್ ತೋರಿಸಿ. ಅದಕ್ಕೋಸ್ಕರ ನಾನು ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಾವು ಈಗ ಏನಂದರೆ ಈ ದೋಸೆಗೆಲ್ಲ ನಾನು ಉಪ್ಪು ಜಾಸ್ತಿ ಹಾಕೋದೇ ಇಲ್ಲ, ಸೊ ಲೈಟಾಗಿ ಹಾಕ್ತೀವಿ. ಸೊ ಅದನ್ನು ತಿನ್ನಿಸ್ಬೋದಲ್ಲ ಅಂತ ನೋಡಿ, ಅದನ್ನಾದರೂ ತಿಂತಾಳೆ. ಅವಳಿಗೆ ಸಪ್ರೇಟಾಗಿ ಮಾಡಿಕೊಟ್ರೆ ತಿನ್ನಲ್ಲ. ಮನ್ಪ್ಲೇಮ್ಮ wait. Good girl, good girl, good girl. Okay. ಬಾಬು ಉಬ್ಬಿಯರ ಇಜ್ಜಿ ಬಾಬಾ. ಇರು ಉಬ್ಬಿನ, ಉಬ್ಬಿನ ದೋಸೆನ, ದೋಸೆ ಉಬ್ಬಿನ ಬಾಬಾ. ಅಂಚುಬುರ ಪಂಪಿರ ಇಜ್ಜಿಮ್ಮ ಪ್ಲೀಸ್. ಮಂಪ್ಲೆ ಗುಡ್ ಗರ್ಲ್. ಉಬೇರ ಹರಿ ಬಾಬು, ಯು ಡೋಂಟ್ ಕ್ರೈ ಲೈಕ್ ದಿಸ್. ಓಕೆ ಓಕೆ ಮಮ್ಮ ಮಮ್ಮ. ಓಕೆ 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 ಮಮ್ಮ ಕೇಮ್, ಮಮ್ಮ ಕೇಮ್. ವೆಯ್ಟ್ 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 ವೆಯ್ಟ್. ಬುಲ್ಪೇರ್ ಇಜ್ಜಮ್ಮ. ಓಯ್ ಸಾರಿ ಅಮ್ಮ, ಇಜ್ಜಮ್ಮ. ತೂಕ ಗೇಟ್ ಓಪನ್ ಮಾಡ್ಬುವೆ, ಕೈ ಬಿಡ್ಲೆ ಇರು. ಕೈ ಬಿಡ್ಲೆಮ್ಮ. ಬಾಬು ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಆರ್ ಯು? ಇದೇನಂದರೆ ಈ ಥರ ಮಾಡಿದರೆ ಟೈಮ್ ತಗೊಳುತ್ತೆ, ಪೇಷನ್ಸ್ ಬೇಕು ಮಾಡೋಕ್ಕೆ. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ಲ, ತುಂಬ ಎಣ್ಣೆ ಹಾಕಲ್ಲ ನಾವು, ಚೂರು ಎಣ್ಣೆ ಹಾಕಿ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದು. ಬಾಬು ಒಂಚೂರು ತಿನ್ನಮ್ಮ. ಎಲ್ಯ ಗುಡ್ ಗರ್ಲ್. ಕುಚ್ ಬರಲ್ಪ ಅಮ್ಮಗೆ ಬಚ್ಚುಂಡು ಮೆಲ್ಲ. అంచి మూవ్ అవ్వచ్చు ఏంది నెట్ బత్ బొబ్బులే. ఓకేనా? మెల్ల బప్పే అమ్మ. ಮಂತ್ಲಿ ಚೂರು ತಿನ್ಲೆ, ಚೂರು ತಿನ್ಲೆ. ಮಂತ್ಲಿ ಚೂರು ಚೂರು. ಎಲ್ಲಿಯ ಬೈಟ್, ಎಲ್ಲಿಯ ಬೈಟ್ ಶೋ ಚೂರು. ಗುಡ್ ಗರ್ಲ್, ಗುಡ್ ಗರ್ಲ್. ಶ್ರೀಗುಂಡೆ ಟೇಸ್ಟಿ ಇಸ್ ಯಮ್ಮಿ, ಯಮ್ಮಿ. ನಾವು ಗೋಧಿ ಚಪಾತಿ ಮಾಡೋದು ತುಂಬ ಕಮ್ಮಿ. ಯಾಕಂದರೆ ಈ ಚಪಾತಿ ಹುಡಿಯಲ್ಲಿ ಚಪಾತಿ ಮಾಡಿದರೆ ಅದೊಂಥರ ಹೊಟ್ಟೆ ಕಲ್ಲು ಹಾಕಿದಂಗೆ ಆಗುತ್ತಲ್ಲ, ನನಗೆ ಅದು ಸೂಟ್ ಆಗಲ್ಲ ಚಪಾತಿ ಎಲ್ಲ. ಬಟ್ ಕೆಲವೊಂದು ಸತಿ ಮಾಡ್ತೀವಿ ಆಲೂ ಚಪಾತಿ ಎಲ್ಲ. ಬಟ್ ಮಾಮೂಲಾಗಿ ಚಪಾತಿ ಎಲ್ಲ ಕಮ್ಮಿ ಮಾಡೋದು. ಸೊ ಈ ಥರ ಗೋಧಿ ದೋಸೆ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಇದು ನಿಮಗೆ ಹೆವಿ ಅಂತ ಫೀಲ್ ಆಗಲ್ಲ. ಇಡೀ ಗೋಧಿ ತಂದುಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ನೀವು ರಾತ್ರಿ ನೀರಲ್ಲಿ ನೆನೆಸಿ ಇಡಬೇಕು. ಬೆಳಿಗ್ಗೆ ಎದ್ದು ಬಾಬು ಬಾಬು ಬಾಬು. ಸೊ ಬೆಳಿಗ್ಗೆ ಏನು ಮಾಡಬೇಕು ಅಂದರೆ, ಬೆಳಿಗ್ಗೆ ರುಬ್ಬಬೇಕಾದ್ರೆ ಅದಕ್ಕೆ ಚೂರು ತೆಂಗಿನಕಾಯಿ ಹಾಕಿ ರುಬ್ಬಬೇಕು. ಎದ್ದು ಬೆಳಿಗ್ಗೆ ರುಬ್ಬಬೇಕಾದ್ರೆ ಅದಕ್ಕೆ ಚೂರು ತೆಂಗಿನಕಾಯಿ ಹಾಕಿ ರುಬ್ಬಬೇಕು. ಸೊ ಈ ಥರ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದು ಈ ಥರ ಸಾಫ್ಟ್ ಆಗಿದೆ, ಈಗ ಮಧ್ಯಾಹ್ನ ಆಗಿದೆಯಲ್ಲ ಸಾಫ್ಟ್ ಆಗಿದೆ. ಬಟ್ ನಿಮಗೆ ಬೆಳಿಗ್ಗೆ ಮಾಡಿ ಬಿಸಿ ಬಿಸಿ ತಿಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚಟ್ನಿ ಜೊತೆ. ಅಪ್ಪ ಮಗಳೇನೋ ಮಾತಾಡ್ತಾ ಇದ್ದಾರೆ, ಆದರೆ ಗಮನ ಎಲ್ಲ ನನ್ನ ಮೇಲೇನೆ.
ನೋಡಿ ಎಲ್ಲ ಆಟದ ಸಾಮಾನೆಲ್ಲ ಹಾಕ್ತಾ ಇದ್ದ ಕೆಳಗಡೆ. ಆಟದ ಸಾಮಾನೆಲ್ಲ ಹಾಕ್ತಾರೆ, ಬಟ್ ಅವಳಿಗೆ ಅವಳದ್ದು ಆಟದ ಸಾಮಾನು ಬೇಡ. ಏನಾದರೂ ಈ ಥರ ಸ್ಪೂನು, ಲೋಟ ಅಥವಾ ಏನಾದರೂ ಅಡಿಗೆ ಪಾತ್ರೆ ಎಲ್ಲ ಕೊಟ್ಟರೆ ಚೆನ್ನಾಗಿ ಆಡ್ತಾಳೆ. ನೋಡಿ ನೋಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಮುಚ್ಚಳ ಹಾಕಿಡಬೇಕು, ಸೊ ಸ್ಟೀಮ್ ಜೊತೆ ನೀಟಾಗಿ ಬೇಯುತ್ತೆ ಇದು. ನೋಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಇನ್ನು ಲಾಸ್ಟಿಗೆ ಅದಕ್ಕೆ ಮಸಾಲ ಹಾಕೋದು. ನೋಡಿ ಅವಳ ಕಮ್ ಇನ್ಸೈಡ್ ಔಟ್ ಸೈಡಾ? మీ పక్కన నేను ఫుల్ తర చండి అతను వాళ్ళు పాతుజా అయ్యో అవు ఆయి బుక్క మీ పాపే సరి అన్నా నేను చెప్పాపే